ಮೊನ್ನೆ ಬೇಕಂತ ಹೂವಾ ಬೀಳಿಸಿ ರೀಲ್ಸ್ ಮಾಡಿ ನಾನು ನಿಂತಿದ್ದೇನೆ ಅಂತ ಹೇಳಿ ಅದನ್ನ ಅಪ್ಲೋಡ್ ಮಾಡಿ ಬಿಲ್ಡಪ್ ತಗೋತಿ ಮಗನ. ಬುದ್ಧಿ ಐತಿಲ್ಲ ತಲ್ಯಾಗ, ಹುಚ್ಚಿಗಿಚ್ಚದಿಯನ್ನ ಮೇಡಮ್ ಹಂಗಲ್ರಿ, ಅದ್ ಬರೀ ಕಾಮಿಡಿ. ಸಾಕು ಮುಚ್ಚೆ. ಕಾಮಿಡಿ ನಾಚಿಕೆ ಬರಂಗಿಲ್ಲ ನಿಂಗ. ಸೋಶಿಯಲ್ ಮೀಡಿಯಾ ಅಂದ್ರ ಪೈಕಾನೆ ಅಂತ ತಿಳ್ಕೊಂಡಿರನ ನೀವ್. ಯೂಸ್ ತಗೋರಿ, ಮಿಸ್ ಯೂಸ್ ಅಲ್ಲ. ನಡೀರಿ ಪೊಲೀಸ್ ಸ್ಟೇಷನ್ ನಡ್ರಿ. ನಿಮ್ ಮೇಲೆ ಮಾನನಷ್ಟ ಮುಕದ್ದಮೆ ಕೇಸ್ ಹಾಕ್ಬೇಕು. ನಿನ್ನ ನಾನು ಇಲ್ಲೇ ಸಾಯಿಸ್ತಿದ್ದೆ, ಕಾನೂನ್ ಕೈಗೆ ತಗೋಬಾರ್ದಂತ ಅಷ್ಟೇ ಸುಮ್ಮನೆ. ನಡಿ ಪೊಲೀಸ್ ಸ್ಟೇಷನ್ಗೆ. ಮೇಡಮ್ ನನ್ ಮಾತು ಕೇಳ್ರಿ, ನಡಿ ಪೊಲೀಸ್ ಸ್ಟೇಷನ್ಗೆ ನಡಿ. ಮಾತು ಕೇಳ್ರಿ ಮೇಡಮ್. ನಾ ಹೇಳುದು ಸ್ವಲ್ಪ ಕೇಳ್ರಿ ಮೊದ್ಲು ಪ್ಲೀಸ್. ನೀವು ಸ್ವಲ್ಪ ಕೆಳಗೆ ಹೇಳಿರಿ. ಹಿಂದಿನ ಗಾಲಿ ಮೊದ್ಲ ಪಂಚರ್ ಆಗೈತಿ. ನಾನು ಟ್ಯಾಂಕ್ ಮೇಲೆ ಕುಂತ ಅಲ್ಲಿಂದ ಇಲ್ಲಿ ಮಟ್ಟ ದುಗಿಸ್ಕೋತ ಪಂಚರ್ ತಿರ್ಸಕಂತ ಹೊಂಟೇನಿ. ಒಂದ್ ಕೆಲಸ ಮಾಡ್ರಿ, ನೀವು ಮುಂದೆ ಆಟೋಕ್ ನಡ್ರಿ. ನಾ 2 ನಿಮಿಷದಾಗಂದ್ರೆ ಪಂಚರ್ ತಿರ್ಸ್ಕೊಂಡು ಡೈರೆಕ್ಟ್ ಅಲ್ಲೇ ಸ್ಟೇಷನ್ಗೆ ಬಂದ್ಬಿಡ್ತೇನೆ. ನೋಡ್ರಿ ನಂಗೆ ಮಾಡಾಕ ಬಾಳ ಕೆಲಸ ಅದಾವ. 10 ನಿಮಿಷದಾಗಂದ್ರೆ ಪೊಲೀಸ್ ಸ್ಟೇಷನ್ದಾಗ ಇರ್ಬೇಕು. ಆಯ್ತಾಯ್ತು, ನಡೆದಾರೆ ನಡ್ರಿ ನಿಮ್ಮ ಮೊದಲು. ಮಮ್ಮಿ ತಿನ್ನಾಕೆ. ಹಾಯ್ ಫ್ರೆಂಡ್ಸ್, ನಾ ಇವತ್ತು ಮಾರ್ಕೆಟ್ ಹೋಗ್ಬೇಕಾರ ಅವತ್ತು ವ್ಯಾಲೆಂಟೈನ್ಸ್ ಡೇ ದಿವಸ ನಾನು ಪ್ರಪೋಸ್ ಮಾಡಿದ ಹುಡುಗಿ ನಾನು ನೋಡಿ ಬೆನ್ ಹತ್ತೀನಿ. ನೀನ್ ಕಂಡ್ರೆ ನಂಗೆ ಪ್ರಾಣ ಕಣ, ಬೇರೂತಿ ಮಾಡಿವ್ನಿ, ಬ್ಯಾಡ ಗಿಡ ಅಂದ್ರೆ ಕಳ್ಳಿ ಹಾಲು ಕುಡ್ದು ಸತ್ತೋಗ್ತೀನಿ ಅಂತಂದ್ಲು. ಅಷ್ಟೇ ಅಲ್ದ ಈಗಿಂದೀಗ ಬಂದ ನಮ್ಮ ಮನಿ ಒಳಗ ಮದುವೆ ಮ್ಯಾಟ್ರ್ ಮಾತಾಡ್ಲಿಲ್ಲ ಅಂದ್ರೆ ಕರೆಗೂ ಕಳ್ಳಿ ಹಾಲು ಕುಡ್ದು ಸತ್ತೋಗ್ತೀನಿ ಅಂತ ಹೆದರ್ಸಿದ್ಲು. ಅದಕ್ಕೆ ನಾನು ಥೂ ಈ ಸಾವು ಮಾತು ಯಾಕ್ರಿ ಆಡ್ತೀರಾ, ಪ್ರೀತಿಸೋದೆ ಬದುಕೋಕ್ರಿ. ಅಪ್ಪು ಬಾಸ್ ಡೈಲಾಗ್ ಹೊಡೆದ 6 ಗಂಟೆಕಂದ್ರೆ ಇವತ್ತು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ರಮಿಸಿದೆ. ಸರಿ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, 6 ಗಂಟೆಗೆ ತಪ್ಪಿಸ್ಬೇಡ್ರಿ ಅಂತ ಹೇಳಿ ಅಲ್ಲಿಂದ ಹೋಗಕ್ ರೆಡಿ ಆಗಿ. ಈಗ ನಮ್ಮ ಮದುವೆ ಮಾತುಕತೆಗೆ ಹೋಗ್ಲಾ, ನೀವು ಹೇಳಿ ಫ್ರೆಂಡ್ಸ್.